ಪೂರ್ವತ್ವದಿಂದ ಪೂರ್ಣತ್ವದತ್ತ ಒಂದು ಮೌನದ ಕತೆ. ಈ ವಿಡಿಯೋವನ್ನು ಕೊನೆಯವರೆಗೂ ಕೇಳಿ. ಅದ್ಭುತವಾದ ಕತೆ. ನಿಮ್ಮೊಳಗೂ ಒಂದು ಸೌಮ್ಯವಾದ ಪರಿವರ್ತನೆಯನ್ನು ತರಬಹುದು. ಯಾರು ಬಲ್ಲವರು? ಒಮ್ಮೆ ಪರ್ವತಗಳ ಮಧ್ಯೆ ಹುಟ್ಟಿದ ಒಂದು ನದಿ ಇತ್ತು. ಅದು ಎಲ್ಲಿ ಹುಟ್ಟಿತು ಎಂಬುದು ತಾನೇ ಅರಿಯಲಿಲ್ಲ. ಆದರೂ ಹರಿಯಬೇಕೆಂಬ ಒತ್ತಾಸೆ ಅದರೊಳಗೆ ಮೌನವಾಗಿ ಉರಿಯುತ್ತಿತ್ತು. ಆ ನದಿ ಹುಟ್ಟಿದಾಗ ಅದರ ನೀರು ಗೊಂದಲದಿಂದ ತುಂಬಿತ್ತು. ಕಲ್ಲುಗಳು, ಮಣ್ಣು, ಬಿರುಕುಗಳು, ಕಸ ಕಡ್ಡಿ ಎಲ್ಲವೂ ಅದರ ಹರಿವಿಗೆ ಅಡ್ಡಿಯಾಗುತ್ತಿತ್ತು. ಅದು ಪೂರ್ವತ್ವ, ಅರಿವಿಲ್ಲದ ಆರಂಭ. ನದಿಯ ತಟದಲ್ಲಿ ಒಬ್ಬ ವ್ಯಕ್ತಿ ಕುಳಿತಿದ್ದ ಹಾಗೆ. ಕಣ್ಣುಗಳು ಮುಚ್ಚಿದ್ದವು. ಮನಸ್ಸು ಬಂಧನಗಳಿಂದ ತುಂಬಿತ್ತು. ವ್ಯಾಕುಲತೆ, ಅನುಮಾನ ಮುಂತಾದ ಅಜ್ಞಾನದಿಂದ ಮನಸ್ಸು ತುಂಬಿ ಹೋಗಿತ್ತು. ಹಾಗೆ ಅವನು ತನ್ನೊಳಗೆ ಮೌನವಾಗಿ ಕೇಳಿಕೊಂಡ, ನಾನು ಯಾರು ಎಂಬ ಪ್ರಶ್ನೆಯನ್ನು. ಅವನೊಳಗೆ ಮೌನವಾಗಿ ಮೊಳಕೆ ಒಡೆದು ಅಗಾಧವಾಗಿ ನಿಂತಿತ್ತು. ನದಿ ಮುಂದಕ್ಕೆ ಹರಿಯತೊಡಗಿತು. ಪ್ರತಿ ಅಡ್ಡಿಯೂ ಅದನ್ನು ಇನ್ನಷ್ಟು ಆಳವಾಗಿಸಿತು. ಪ್ರತಿ ಬೀಳು, ಪ್ರತಿಯೊಂದು ತಿರುವು ಅದರೊಳಗೆ ಶುದ್ಧಿಯ ಪಾಠವನ್ನು ಕಲಿಸಿತು. ಅಲ್ಲಲ್ಲಿ ನದಿ ನಿಶ್ಶಬ್ದವಾಯಿತು. ಅಲ್ಲೇ ಅದು ತನ್ನೊಳಗಿನ ಕಸವನ್ನು ಬಿಡತೊಡಗಿತು. ನೀರು ಸ್ಪಷ್ಟವಾಗತೊಡಗಿತು. ಅದೇ ಕ್ಷಣದಲ್ಲಿ ಆ ವ್ಯಕ್ತಿಯೂ ಕೂಡ ಎದ್ದು ನಡಿಗೆ ಇಟ್ಟ. ಹಳೆಯ ಭಾರವನ್ನು ಬಿಟ್ಟು ಮೌನದ ಜೊತೆ ಹೆಜ್ಜೆ ಹಾಕತೊಡಗಿದ. ದೃಢವಾಗಿ, ಆತ್ಮವಿಶ್ವಾಸದಿಂದ. ಹರಿವಿನ ಜೊತೆಗೆ ಮನಸ್ಸು ಕರಗಿತು. ಮನಸ್ಸಿನ ಜೊತೆ ಅಹಂಕಾರ ಕರಗಿತು. ಅವನು ನಡೆದು ಹೋಗುತ್ತಿದ್ದಂತೆ ಅವನ ಹೃದಯದಲ್ಲಿ ಬೆಳಕು ಉದಯಿಸಿತು. ಅದೇ ಅಂತರಂಗದ ಜ್ಞಾನದ ಬೆಳಕು. ನದಿ ಕೊನೆಗೂ ಸಮುದ್ರದ ಅಂಚಿಗೆ ಬಂತು. ಅಲ್ಲಿ ನದಿ ತನ್ನ ಹೆಸರನ್ನು ಕಳೆದುಕೊಂಡಿತು. ಆದರೆ ತನ್ನ ಅಸ್ತಿತ್ವವನ್ನು ಶಾಶ್ವತವಾಗಿ ಪಡೆಯಿತು. ಅಲ್ಲೇ ಆ ವ್ಯಕ್ತಿ ಕುಳಿತ. ಈ ಬಾರಿ ಅವನೊಳಗೆ ಬಂಧನವಿಲ್ಲ. ಅವನೊಳಗೆ ಪ್ರಶ್ನೆಗಳಿಲ್ಲ. ಅವನೊಳಗೆ ಹುಡುಕಾಟವೂ ಇಲ್ಲ. ನದಿ ಸಮುದ್ರವಾಯಿತು. ವ್ಯಕ್ತಿ ತನ್ನ ಅಂತರಂಗದ ಬೆಳಕಿನ ಜೊತೆಗೆ ಪೂರ್ಣತ್ವವನ್ನು ಹೊಂದಿದ. ಅಲ್ಲಿ ಒಂದು ಸತ್ಯ ಮೌನವಾಗಿ ಹೊಳೆಯಿತು. ನಾವು ಹುಡುಕುತ್ತಾ ಹೋಗುವುದು ಹೊಸದನ್ನು ಅಲ್ಲ, ನಾವು ಮರಳಿ ಸೇರುವುದು ನಾವು ಯಾವಾಗಲೂ ಇದ್ದುದಕ್ಕೆ. ಧನ್ಯವಾದಗಳು. ಈ ಕತೆ ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ನಲ್ಲಿ ತಿಳಿಸಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಸನಾತನ, ಜೈ ಭಾರತ ಮಾತಾ. ಅರಿವೆಂಬ ಬೆಳಕಿನೊಡೆಗೆ ನಮ್ಮ ಪಯಣ.